ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ. ಯೋಗ ನಿಯಮಗಳ ಪಾಲಿಸೆ ಮನವು ಯೋಗಿಯಹುದಲ್ಲ ಕಬೀರ, ಮನವು ಯೋಗಿಯಹುದಲ್ಲ. ಯೋಗಿಯ ವೇಷವ ಹಾಕುವರೆಲ್ಲ ಮನವು ಮಾತ್ರ ಅಂತಿಲ್ಲ. ಬರೀ ಯೋಗಿ ವೇಷ ಹಾಕಿರೋ ಉಪಯೋಗ ಇಲ್ಲ, ಮನಸ್ಸು ಯೋಗಿಯಾಗಿರಬೇಕು. ಯೋಗ ನಿಯಮಗಳ ಪಾಲಿಸೆ, ಯೋಗ ನಿಯಮಗಳ ಪಾಲಿಸೆ ಮನವು ಯೋಗಿಯಾಗುವುದಲ್ಲ. ಯಾರು ಯೋಗ ನಿಯಮವನ್ನು ಪಾಲಿಸ್ತಾರಲ್ಲ ಅವರಷ್ಟು ಯೋಗಿಗಳೇ. ನೀವ್ಯಾರು ಯೋಗ ನಿಯಮಗಳನ್ನು ಪಾಲಿಸಿದ್ರಿ ನೀವು ಯೋಗಿಗಳೇ. ಬಟ್ಟೆ ಹಾಕೋಬೇಕಂತ ಏನಿಲ್ಲ, ನಮ್ಗೆ ಇಷ್ಟ, ನಾವು ಹಾಕೊಂಡಿದೀವಿ ಅಷ್ಟೇ. ನೀವು ಯೋಗ ನಿಯಮಗಳನ್ನು ಪಾಲಿಸ್ರಿ, ನೀವು ಕೂಡ ಯೋಗಿಗಳಾಗಕ್ಕೆ ಸಾಧ್ಯ. ಅದಕ್ಕಾಗಿ ಕಾವಿ ಬಟ್ಟೆ ಹಾಕೊಂಡವರೆಲ್ಲರೂ ಸ್ವಾಮಿಗಳಲ್ಲ. ಯಾರು ಸ್ವಾಮಿಗಳು ಹಾಕಲ್ಲ ಅವರು ಕಾವಿ ಬಟ್ಟೆ ಹಾಕ್ಕೊತಾರೆ. ನಾ ಹೇಳೋದು ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ, ಕಾವಿ ಹಾಕೊಂಡವರೆಲ್ಲ ಸ್ವಾಮಿ ಅಲ್ಲ. ಯಾರು ಸ್ವಾಮಿ ಹಾಕಲ್ಲ ಅವರು ಕಾವಿ ಹಾಕೋತಾರ. ಅಂದ್ರೆ ಉದರ ನಿಮಿತ್ತ ಭವಕೃತ ವೇಷಂ ಅಂತ ತಿಳ್ಕೊಂಡು ಹೊಟ್ಟೆ ಪಾಡಿಗಾಗಿ ಬಟ್ಟೆ ಹಾಕೊಂಡು ತಿರುಗಾಡೋರು ಬಹಳ ಜನ ಅದಾರ ಇವತ್ತಿನ ಕಾಲದ. ಕಾವಿ ಹಾಕೊಂಡ್ಬಿಟ್ಟು ಸುಲಭವಾಗಿ ಬಟ್ಟೆ ತುಂಬಿ ಬಿಡ್ತಾವ್ರ. ಅದಕ್ಕಾಗಿ ಕಾವಿ ಹಾಕೊಂಡವರೆಲ್ಲ ಸ್ವಾಮಿಗಳಲ್ಲ. ಯಾರು ಸ್ವಾಮಿ ಆಗ್ತಾರಲ್ಲ ಅವರು ಕಾವಿ ಹಾಕೋತಾರ. ಬಿಳಿ ಕೋಟ್ ಹಾಕೊಂಡವರೆಲ್ಲರೂ ಡಾಕ್ಟರ್ ಅಲ್ಲ. ದನ ಕಾಯ ಬಿಳಿ ಕೋಟ್ ಹಾಕೊಂಡ್ ಬರ್ತಾನ, ಹಂಗ ತಿಳ್ಕೊಂಡು BP ಚೆಕ್ ಮಾಡು, ಶುಗರ್ ಚೆಕ್ ಮಾಡು, ಇಂಜೆಕ್ಷನ್ ಮಾಡು, ಟೆಸ್ಟ್ ಮಾಡು ಅಂತ ಮಾಡಿಸ್ಕೊತೀರೇನ್ರಿ? ಇಲ್ಲ. ನೀ ಏನು ಓದಿ MBBS MD ಅದನ್ನ ನೋಡ್ತೀವಿ, ನಾವು ಮೊದಲು ನೋಡ್ತೀವಿ. ಅದಕ್ಕೆ ಬಿಳಿ ಕೋಟ್ ಹಾಕೊಂಡವ್ರೆಲ್ಲರೂ ಡಾಕ್ಟರ್ ಅಲ್ಲ. ಯಾರು ಡಾಕ್ಟರ್ ಆಗ್ತಾರಲ್ಲ ಅವ್ರು ಮಾತ್ರ ಬಿಳಿ ಕೋಟ್ ಹಾಕೋತಾರ. ಅರ್ಥ ಆಗುತ್ತೆ ನಾನು ಹೇಳೋದು? ಕರಿ ಕೋಟ್ ಹಾಕೊಂಡವ್ರೆಲ್ಲರೂ ಲಾಯರ್ ಅಲ್ಲ. ಯಾಕ್ರಿ ಲಾಯರ್? ಕರಿ ಕೋಟ್ ಹಾಕೊಂಡವ್ರೆಲ್ಲರೂ ಲಾಯರ್ ಅಲ್ಲ. ಯಾರು ಬೇಕಾದ್ರು ನಾನು ಹಾಕೊಂಡ್ ಬರ್ತೀನಿ, ನಂಗೆ ಲಾಯರ್ ಅಂತ ಬಿಡ್ತೀರಿ? ಎಲ್ಲರಿಗೂ BA ಓದಿರ್ಬೇಕು ಅಂದ್ರೆ ನಾವು ಲಾಯರ್ ಹಾಕೋಣ. ನಾ ಬರೀ SSLC ಓದಿನಿ, ನಾ ಲಾಯರ್ ಆಗಕ್ಕೆ ಸಾಧ್ಯ ಇತ್ತು. ಕರಿ ಕೋಟ್ ಹಾಕೋಬಹುದು ಆಸೆಯಿಂದ, ಆದ್ರೆ ನಾನು ಲಾಯರ್ ಅಲ್ಲ. ಅದಕ್ಕಾಗಿ ಕರಿ ಕೋಟ್ ಹಾಕೊಂಡವ್ರೆಲ್ಲರೂ ಲಾಯರ್ ಅಲ್ಲ. ಯಾರು ಲಾಯರ್ ಹಾಕಾರಲ್ಲ ಅವರು ಕರಿ ಕೋಟ್ ಹಾಕೋತಾರೆ. ಅರ್ಥ ಆಗಿದ್ದು ನಾನು ತಿಳ್ಕೊತೀನಿ. ಹಾಗಾಗಿ ಇಲ್ಲಿ ತಿಳ್ಕೊಳ್ಬೇಕು, ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮಿ ಆಕಾಶಗಳಂತೆ. ಅದೇ ಹೇಳ್ತಾರೆ, ಭಕ್ತಿಗೂ ವೇಷಕ್ಕೂ ಅಂತರ ಬಹಳ, ಭೂಮಿ ಆಕಾಶಗಳಂತೆ. ಭಕ್ತನು ಗುರುವಿನ ಚರಣದಿ ಲೀನ, ವೇಷಕ್ಕೆ ಜನ ಸನ್ಮಾನ ಕಬೀರ, ವೇಷಕ್ಕೆ ಜನ ಸನ್ಮಾನ. ಭಕ್ತಿಗೂ ವೇಷಕ್ಕೂ ಅಂತರ ಬಹಳದ, ಅಂತರ ಬಹಳ. ಆದ್ರೆ ವೇಷಕ್ಕೆ ಜನ ಸನ್ಮಾನ ಬಹಳ ದೊಡ್ಡ ಕಾರು, ಹಿಂದ ಮುಂದೆ 20-30 ಜನ ಭಕ್ತರು ಓಡಾಡವರು. ಅಲ್ಲಿ ಕುಂಡ್ರ ಬುದ್ಧಿ, ಇಲ್ಲಿ ಕುಂಡ್ರ ಬುದ್ಧಿ, ಅಲ್ಲಿ ಎದ್ದೇಳ್ ಬುದ್ಧಿ, ಇಲ್ಲಿ ಎದ್ದೇಳ್ ಬುದ್ಧಿ ಅಂತ ಓಡಾಡ್ತಿರ್ತಾರಲ್ಲ ಅದು. ಅಂದ್ರೆ ಎಲ್ಲರೂ ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಕೆಲವರು ಅವ್ರಿಗೆ ಏನೋ ನಾವೇ ತಿಳ್ಕೊಂಡ್ಬಿಡ್ತೀವಿ, ಇವ್ರು ಬಹಳ ದೊಡ್ಡವರು ಅಂತ ತಿಳ್ಕೊತೀವಿ. ಆದ್ರೆ ಅಲ್ಲಿ ಭಕ್ತಿ ಐತೋ ಇಲ್ಲೋ, ಅಲ್ಲಿ ಜ್ಞಾನ ಐತೋ ಇಲ್ಲೋ ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಭಕ್ತನು ಗುರುವಿನ ಚರಣದಿ ಲೀನ. ಯಾವಾಗಲೂ ಭಕ್ತ ಆಗಿರ್ತಕ್ಕಂಥವ್ ಏನ್ ಮಾಡ್ತಾನಂದ್ರೆ ಗುರುವಿನ ಚರಣದೊಳಗೆ ಲೀನ ಆಗ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಮುಂದೆ ಬರ್ತಕ್ಕಂಥದ್ದು ಯಾವ್ದ್ರಿ? ಸತ್ ಕಲೆ. ಎರಡನೇದೇನು? ಮೂರನೇದು ಸತ್ ಕಲೆ. ಅಂದ್ರ ಅವನಿಗೆ ಒಳ್ಳೆ ಕಲೆ ಇರ್ಬೇಕಂತ. ಎಲ್ಲರಿಗೂ ಕೇಳಕ್ ಬರ್ತದೆ ಪ್ರವಚನ, ಆದ್ರೆ ಅದನ್ನ ಮನಸ್ಸಿಗೆ ಮುಟ್ಟುವಂಗೆ ಹೇಳ್ಬೇಕಲ್ಲ, ಅದೆಲ್ಲರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಗಿಫ್ಟ್ ಆಫ್ ಗಾಡ್. ಅದನ್ನ ದೇವರಿಂದ ಪಡ್ಕೊಂಡೇ ಬಂದಿರ್ಬೇಕಾಗ್ತದ. ಅದು ಬಿಟ್ಟರೆ ಬೇರೆ ಮಾರ್ಗನೇ ಇಲ್ಲ. ನೋಡ್ರಿ, ಯಾರು ಕೇಳ್ರಿ ಹೆಂಗಿತ್ತು ಪ್ರವಚನ? ಬಹಳ ಚೆನ್ನಾಗಿತ್ರಿ, ಅದೊಂದು ಪ್ರವಚನ ಇತ್ತು. ಹಿಂಗ ಹೇಳ್ತಾರೆ, ಏನ್ ಹೇಳಿದ್ರಿ? ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಯಾಕಂದ್ರೆ ಮನಸ್ಸಿಗೆ ಮುಟ್ಟುವಂತ ಹೇಳಕ್ ಬರುದಿಲ್ಲ ಅವ್ರಿಗೆ. ಅದಕ್ಕಾಗಿ ಸತ್ಕಲೆ ಅಂತಕ್ಕಂಥದ್ದು ಬಹಳ ಮುಖ್ಯ, ವಾಗ್ಮಿತ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಅಂತಾರೆ. ಹಿಂದೆ ಬರ್ತಕ್ಕಂಥದ್ದು